ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರವೀಣ್ ಭಂಡಾರಿ. ನಾನೀಗ ಇಡಗುಂಜಿ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮನೆಯಿಂದ ಹೊರಟು ಈಗ ಹೈವೇಗೆ ಬಂದ್ಬಿಟ್ಟಿದೆ. ಇದು ನಮ್ಮ ಧಾರೇಶ್ವರ ದೇವಸ್ಥಾನ. ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಎಲ್ಲರೂ ಟ್ರಾವೆಲ್ ಮಾಡ್ತಾರಲ್ಲ ಇಡಗುಂಜಿಗೆ ಮತ್ತು ಈ ಕಡೆ ದೇವಸ್ಥಾನಕ್ಕೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಇಡಗುಂಜಿ ಬಂದು ಹೊನ್ನಾವರ ಹತ್ರ ಇದೆ. ಅದರ ಹತ್ರ ಗೋಕರ್ಣ, ಮುರುಡೇಶ್ವರ ಎಲ್ಲ ಹತ್ತಿರದ್ದು ಸ್ವಲ್ಪ ಹತ್ತಿರ ಇರೋ ದೇವಸ್ಥಾನಗಳು. ಗೋಕರ್ಣದಿಂದ ಇಡಗುಂಜಿ ಬಂದು 67 ಕಿಲೋಮೀಟ್ರ್ ಆಗತ್ತೆ. ಹಾಗೆ ಹೋಗ್ತಾ ನೀವು ನಮ್ಮ ಧಾರೇಶ್ವರ ದೇವಸ್ಥಾನಕ್ಕೆ ಬರ್ಬೋದು. ಧಾರೇಶ್ವರ ದೇವಸ್ಥಾನ ಬಂದು ಗೋಕರ್ಣದಿಂದ 40 ಕಿಲೋಮೀಟ್ರು. ಇಲ್ಲಿಂದ ಇಡಗುಂಜಿಗೆ 27 ಕಿಲೋಮೀಟ್ರ್ ಇದೆ. ಈಗ ಅಲ್ಲೇ ಹೋಗ್ತಾ ಇದ್ದೀವಿ, ನಿಮಗೂ ಕಾಣಿಸ್ತೀನಿ. ಇಡಗುಂಜಿ ದರ್ಶನ ಮುಗಿಸಿ ನೀವು ಮುರುಡೇಶ್ವರಕ್ಕೆ ಹೋಗ್ಬೋದು. 19 ಕಿಲೋಮೀಟ್ರ್ ಇದೆ. ಈಗ ನಾನು ಕರ್ಕಿ ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ಇಲ್ಲಿ ಕರ್ಕಿಲೂ ಒಂದು ದೇವಸ್ಥಾನ ಇದೆ. ಬೇಕಾದರೆ ನೀವು ದರ್ಶನ ಮಾಡಿಬಿಟ್ಟು ಹೋಗ್ಬೋದು. ಇದೆ ನೋಡಿ ದೇವಸ್ಥಾನ ಅದು. ಈಗ ರಾಮತೀರ್ಥ ಕ್ರಾಸ್ ಬಂತು. ಇಲ್ಲಿಂದ ಲೆಫ್ಟಿಗೆ ಹೋಗ್ಬಿಟ್ರೆ ಕರಿಕಾಲಮ್ಮನ ಮನೆ ದೇವಸ್ಥಾನಕ್ಕೂ ಹೋಗ್ಬೋದು. ಹೊನ್ನಾವರ ಬಂದ್ಬಿಟ್ಟಿದೆ. ಇಲ್ಲಿಂದ ಲೆಫ್ಟಿಗೆ ಹೋಗ್ಬಿಟ್ರೆ ಬೆಂಗಳೂರು ರೋಡು. ನಾವೀಗ ಸ್ಟ್ರೇಟ್ ಹೈವೇಲೇ ಮುಂದೆ ಹೋಗೋಣ. ಇದು ಬಂದು ನಮ್ಮ ಹೊನ್ನಾವರ ಪೊಲೀಸ್ ಸ್ಟೇಷನು. ಇದು ಗ್ರೌಂಡು. ಇಲ್ಲಿ ಫಂಕ್ಷನ್ ಎಲ್ಲ ನಡೆಯುತ್ತೆ. ಹೊನ್ನಾವರದ ಭಟ್ಕಳ ಸರ್ಕಲ್ ಬಂದ್ಬಿಟ್ಟಿದೆ. ಇಲ್ಲಿಂದ ರೈಟಿಗೆ ಹೋಗ್ಬಿಟ್ರೆ ಬಸ್ ಸ್ಟ್ಯಾಂಡ್ ಬಂತು. ಇಲ್ಲಿಂದ ನಿಮಗೆ ಮುರುಡೇಶ್ವರಕ್ಕೆ ಮತ್ತು ಇಡಗುಂಜಿಗೆ ಸಿಕ್ಕಾಪಟ್ಟೆ ಬಸ್ ಇದೆ, ಅದರಿಂದ ಹೋಗ್ಬೋದು ನೀವು. ಶರಾವತಿ ಬ್ರಿಡ್ಜ್ ಬಂತು. ಇದನ್ನು ಅತಿ ಉದ್ದದ ಸೇತುವೆ ಅಂತಲೂ ಕರೆಯುತ್ತಾರೆ. ಸ್ವಲ್ಪ ಇಲ್ಲಿನ ವ್ಯೂಸ್ ಎಂಜಾಯ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕಾಸರಗೋಡು ಬಂದ್ಬಿಟ್ಟಿದೆ. ಇಲ್ಲೇ ರೈಟಿಗೆ ಇಕೋ ಬೀಚ್ ಇದೆ. ಅಲ್ಲೂ ಫ್ರೀ ಇದ್ರೆ ನೀವು ಹೋಗ್ಬೋದು. ಒಳ್ಳೆ ಪ್ಲೇಸ್.
ರೋಡ್ ಸ್ವಲ್ಪ ಒಳ್ಳೆ ಇದೆ. ಹಾಗಂತ ನೀವು ತುಂಬ ಫಾಸ್ಟಾಗಿ ಹೋಗಬೇಡಿ ಮತ್ತೆ, ಯಾಕಂದರೆ ಎಲ್ಲಿಂದ ಯಾರು ಬರ್ತಾರೆ ಏನು ಆಗತ್ತೆ ಅಂತ ಗೊತ್ತಾಗೋದಿಲ್ಲ. ಸ್ವಲ್ಪ ವ್ಯೂಸ್ ಎಂಜಾಯ್ ಮಾಡಿ. ಗುಣವಂತೆ ಬಂದೆ. ಗುಣವಂತೇಶ್ವರ ದೇವಸ್ಥಾನ ಇದೆ, ಇಲ್ಲೂ ನೀವು ಹೋಗ್ಬೋದು. ಇದೆ, ಇಲ್ಲಿಂದ ಲೆಫ್ಟಿಗೆ ಹೋಗ್ಬಿಟ್ರೆ ಆಯಿತು. ಅಲ್ಲಿಂದ ಒಳಗಡೆಂದು ಇಡಗುಂಜಿಗೆ ಹೋಗ್ಬೋದು. ನಾವೀಗ ಸ್ಟ್ರೇಟ್ ಹೈವೇಲೇ ಹೋಗ್ತಾ ಇದ್ದೀನಿ. ಇಡಗುಂಜಿ ದ್ವಾರ ಬಂತು. ಇಲ್ಲಿಂದ ಲೆಫ್ಟಿಗೆ ಒಳಗಡೆ ಹೋಗೋದು. ಇಲ್ಲಿಂದ ಸ್ವಲ್ಪ ಸಿಂಗಲ್ ರೋಡು, ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಹೋಗಬೇಕು. ಯಾಕಂದರೆ ಟೂರಿಸ್ಟ್ ಹೆಚ್ಚಲ್ಲ, ಅದಕ್ಕಾಗಿ ಗಾಡಿ ಸಂಚಾರನೂ ಹೆಚ್ಚಿರುತ್ತೆ. ಅದಕ್ಕಾಗಿ ಸ್ವಲ್ಪ ನಿಧಾನವಾಗಿ ಹೋಗಬೇಕು. ನಾನು ಸ್ವಲ್ಪ ನಿಧಾನವಾಗೇ ಹೋಗ್ತಾ ಇದ್ದೀನಿ, ನೀವು ಹೀಗೆ ಸ್ವಲ್ಪ ನಿಧಾನವಾಗೇ ಹೋಗಿ. ಯಾಕಂದರೆ ಗಾಡಿ ತಿರುಗಾಟ ಹೆಚ್ಚು, ಮತ್ತು ರೋಡೆಲ್ಲ ಕ್ರಾಸ್ ಇದೆಯಲ್ಲ, ಎಲ್ಲಿಂದ ಯಾರು ಒಂದೇ ಸಲ ಬಂದು ಹೋಗ್ಬಿಟ್ರು ಅಂದರೆ ಗಾಡಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದ್ರ ಸಲುವಾಗಿ ಸ್ವಲ್ಪ ನಿಧಾನವಾಗೇ ಹೋಗಿ. ಬಂತು ಹತ್ತಿರ, ಇಡಗುಂಜಿ ಹತ್ತಿರ ಬಂದೆ. ಇನ್ನೊಂದು ಸ್ವಲ್ಪ ದೂರ ಇಡಗುಂಜಿ ದೇವಸ್ಥಾನ ಬರ್ತದೆ. ಇದೆ, ಇಲ್ಲಿಂದ ರೈಟಿಗೆ ಗಾಡಿ ಪಾರ್ಕಿಂಗ್ ಮಾಡ್ಬೋದು. ಹೊರಗಿನ ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿಸ್ತಾರೆ. ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಲೋಕಲ್ಸ್ ಅಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಒಳಗಡೆವರೆಗೆ ತಗೊಂಡು ಹೋಗ್ತೀನಿ ಗಾಡಿ ಮಾತಾಡಿಬಿಟ್ಟು. ಒಳಗಡೆ ಬಿಟ್ಟರು, ಈಗ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಶಾಪ್ ಎಲ್ಲ ಇದೆ, ನಿಮ್ಗೆ ಏನಾದ್ರು ಬೇಕಾದರೆ ಇಲ್ಲಿ ತಗೊಳ್ಬಹುದು. ಸುಮಾರು ಶಾಪ್ ಇದೆ. ಈಗ ದೇವಸ್ಥಾನ ಕಡೆ ಹೋಗೋಣ ಬನ್ನಿ. ಇಲ್ಲೇ ದೇವಸ್ಥಾನ, ಇಲ್ಲೇ ಒಳಗಡೆಗೆ. ನಾನು ಮುಂದೆ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ, ಹಾಗೆ ನಿಮಗೂ ಕಾಣಿಸ್ತೀನಿ. ಇಡಗುಂಜಿ ಬಂದಾಯಿತು, ಈಗ ದೇವಸ್ಥಾನಕ್ಕೆ ಹೋಗೋಣ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಕೊಡ್ತಾರ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತೀನಿ ಆದಷ್ಟು ನಿಮಗೆ ಕಾಣಿಸ್ಲಿಕ್ಕೆ.
ಇದು ದೇವಸ್ಥಾನದ ಎಂಟ್ರೆನ್ಸು ನೋಡಿ. ಒಳಗಡೆ ನಿಮಗೂ ಕಾಣಿಸ್ತೀನಿ ಈಗ ಆದಷ್ಟು. ಈಗ ಕಾಲು ತೊಳ್ಕೊಂಡ್ಬಿಟ್ಟು ಹಾಗೆ ಒಳಗಡೆ ಹೋಗೋಣ. ಕೆಳಗಡೆ ಕಾಲು ತೊಳಿಲಿಕ್ಕೆ ಪ್ಲೇಸ್ ಇದೆ. ಇಲ್ಲಿ ಹೋಗ್ಬಿಟ್ಟು ಕೆಳಗಡೆಗೆ ಕಾಲು ತೊಳೆದ್ಬಿಟ್ಟು ಹೋಗಬೇಕು. ಕೆಳಗಡೆ ಸ್ವಲ್ಪ ಸಣ್ಣ ಕೆರೆ ಇದೆ, ಅಲ್ಲಿ ಹೋಗು ಇದು ಮಾಡ್ಕೊಂಡು ಕಾಲು ತೊಳ್ಕೊಂಡು ಹೋಗ್ಬೋದು. ಈಗ ಬನ್ನಿ ದೇವಸ್ಥಾನ ಕಡೆಗೆ ಹೋಗೋಣ. ಆದಷ್ಟು ನಿಮಗೆ ವಿಡಿಯೋನಲ್ಲಿ ಕಾಣಿಸ್ಲಿಕ್ಕೆ ನೋಡ್ತೀನಿ. ಆಗಲಿಲ್ಲ ಅಂದರೆ ಮತ್ತೆ ತಪ್ಪು ತಿಳ್ಕೊಬೇಡಿ. ಪೂಜೆ ನಡೀತಾ ಇದೆ ನೋಡಿ. ಆರತಿ ತಗೊಳ್ಳಿ. ಆರತಿ ತಗೊಂಡ್ಬಿಟ್ಟು ಈಗ ತೀರ್ಥ ತಗೊಂಡು ಹಾಗೆ ರೌಂಡ್ ಹಾಕಿ ಹೊರಗಡೆ ಹೋಗೋದು. ಹೇಗನ್ನಿಸ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಡಗುಂಜಿ ದರ್ಶನ ಮುಗಿಸಿ ಈಗ ವಾಪಸ್ ಮನೆ ಕಡೆಗೆ ಹೋಗೋಣ ಅಂತ ಹೊರಟಿದ್ದೀವಿ.